ಈ ಪೀಸ್ ನೋಡಿದ್ಮೇಲೆ ಹೇಳ್ಬೋದು ಐ ಗಾಟ್ ಸ್ಕ್ಯಾಮ್ಡ್ ಬೈ ಫ್ಲಿಪ್ಕಾರ್ಟ್. ನಾನು ಇವಾಗ ಪರ್ಚೇಸ್ ಮಾಡಿರೋ ಎಲ್ಲಾ ಕುರ್ತಾನು ನಾನು ಫ್ಲಿಪ್ಕಾರ್ಟ್ ಇಂದ ಪರ್ಚೇಸ್ ಮಾಡಿದೆ. ತಗೊಂಡಿರೋ ಎಲ್ಲಾ ಟಾಪುನು ಕಾಟನ್ ಬ್ಲೆಂಡ್. ಸ್ಕೂಲು ಕಾಲೇಜ್ ಅವ್ರಿಗೆ ಪರ್ಫೆಕ್ಟ್ ಫಿಟ್ ಅಂತಾನೆ ಹೇಳ್ತೀನಿ. ಇದಕ್ಕೆ ಟೆಂಪ್ಟ್ ಆಗಿ ನಾನು ಪರ್ಚೇಸ್ ಮಾಡಿದಕ್ಕೆ ಜಸ್ಟ್ 300 rupees ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನಂಬೋದೇ ಇಲ್ಲ. ಬಿಕಾಸ್ ಕ್ವಾಲಿಟಿ ಅಷ್ಟು ಪ್ರೀಮಿಯಂ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ to my channel because I make a video on all of that. ಈ ವಿಡಿಯೋ ಅಂತೂ ತುಂಬಾ ಅಂದ್ರೆ ತುಂಬಾನೇ ರಿಕ್ವೆಸ್ಟೆಡ್ ವಿಡಿಯೋ. ತುಂಬಾ ಜನ ಕೇಳಿದ್ರಿ ಕುರ್ತಾ ಹಾಲ್ ಮಾಡಿ, ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಕಾಲೇಜ್ ಆಫೀಸ್ಗೆಲ್ಲ ಹಾಕೊಂಡು ಹೋಗೋಕ್ಕೆ ಅಂತ. ಸೊ ಅದಕ್ಕೆ ನಾನು ಇವತ್ತು ಕುರ್ತಾ ಹಾಲ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಿಮ್ಗೆ ಯಾವ ತರ ವಿಡಿಯೋಸ್ ನೋಡಕ್ ಇಷ್ಟ ಆಗುತ್ತೋ ನಾನು ಅದೇ ತರ ವಿಡಿಯೋಸ್ ಮಾಡಕ್ ಇಷ್ಟಪಡ್ತೀನಿ. ಸೊ ನಿಮ್ ರೆಕಮೆಂಡೇಶನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ದಟ್ ನೆಕ್ಸ್ಟ್ ವಿಡಿಯೋನ ನಾನು ಬೆಟರ್ ಆಗಿ ನಿಮ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋನ ನಾನು ಮಾಡ್ತೀನಿ. ನಾನು ಇವಾಗ ಪರ್ಚೇಸ್ ಮಾಡಿರೋ ಎಲ್ಲಾ ಕುರ್ತಾನು ನಾನು ಫ್ಲಿಪ್ಕಾರ್ಟ್ ಇಂದ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ತಗೊಂಡ್ ಬಂದಿರೋ ಎಲ್ಲಾ ಕುರ್ತಾದನ್ನು ರಿವ್ಯೂ ಮಾಡ್ತಾ ಹೋಗ್ತೀನಿ. ಲೈಕ್ ಅದ್ರ ಕ್ವಾಲಿಟಿ, ಪ್ರೈಸಿಂಗ್, ಅದೆಲ್ಲದ್ರ ಬಗ್ಗೆ ನಾನು ಹೇಳ್ತೀನಿ. ಇದ್ರಲ್ಲಿ ನಾನು ಫಸ್ಟ್ ಕುರ್ತಾ ಬಂದ್ಬಿಟ್ಟು ಈ ಪರ್ಪಲ್ ಕಲರ್ ಲೋಟಸ್ ಪ್ರಿಂಟೆಡ್ ಕುರ್ತಾ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಇದ್ರ ಮೇಲೆ ಕೊಟ್ಟಿರೋ ಲೋಟಸ್ ಡೀಟೇಲಿಂಗ್ ತುಂಬಾ ಅಂದ್ರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಸೊ ಇದ್ರದ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಶಿಯಾನ್ಸ್ ಅನ್ನೋ ಬ್ರ್ಯಾಂಡ್ ಇಂದ ಪರ್ಚೇಸ್ ಮಾಡಿರೋದು. ಇದಕ್ಕೆ ನಾನು ಪೇ ಮಾಡಿರೋದು 270 rupees, ಜಸ್ಟ್ 270 rupees. ಕ್ಯಾನ್ ಯು ಬಿಲೀವ್ ದ್ಯಾಟ್? ಆ್ಯಂಡ್ ಪ್ರೈಸು ಕೂಡ ತುಂಬಾ ಅಫೋರ್ಡಬಲ್ ಆಗಿತ್ತು. ಬಟ್ ಸ್ವಲ್ಪ ಸೀ ಥ್ರೂ ಇದೆ. ಆ್ಯಂಡ್ ನೀವೇನಾದರೂ ಈ ಥರ ಶಾರ್ಟ್ ಕುರ್ತಾಸ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸೈಜ್ ಎಕ್ಸ್ಟ್ರಾ ಪರ್ಚೇಸ್ ಮಾಡಿ. ಬಿಕಾಸ್ ಶಾರ್ಟ್ ಕುರ್ತಾಸ್ ಎಲ್ಲ ತುಂಬಾ ಟೈಟ್ ಫಿಟ್ಟಿಂಗ್ ಆಗಿದ್ರೆ ತುಂಬ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಆದಷ್ಟು ಲೂಸ್ ಆಗಿದ್ರೆ ಇಟ್ ವಿಲ್ ಲುಕ್ ಗುಡ್. ಅದಕ್ಕೋಸ್ಕರ ಆ್ಯಂಡ್ ಇದು ಬಂದ್ಬಿಟ್ಟು ವಿ ನೆಕ್ ಇದೆ. ಆ್ಯಂಡ್ ಇದು ಕೂಡ ಫುಲ್ ಸ್ಲೀವ್ ಟಾಪ್. ಒಂದೇ ಒಂದು ನಂಗೆ ಈ ಟಾಪಲ್ಲಿ ಏನು ಇಷ್ಟ ಆಗಿಲ್ಲ ಅಂದರೆ ಸೈಡಲ್ಲಿ ಕೊಟ್ಟಿರೋ ಕಟ್ಟಿಂಗ್ಸ್. ಬಿಕಾಸ್ ಯಾರಿಗಾದ್ರೂ ಪಿಯರ್ ಶೇಪ್ಡ್ ಬಾಡಿ ಇರೋರ್ಗೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಇಲ್ಲಿ ಬಂದ್ಬಿಟ್ಟು ಅದು ಟೈಟ್ ಆಗಿಬಿಡುತ್ತೆ. ಅದೊಂದು ಸ್ವಲ್ಪ ಆಡಾಗಿ ಕಾಣಿಸುತ್ತೆ ಅಂತ ನನಗೆ ಫೀಲ್ ಆಯಿತು. ಓವರ್ ಆಲ್ ಐ ವುಡ್ ರೇಟ್ ದಿಸ್ 8 out of 10. ಇನ್ನೊಂದು ಮೆನ್ಷನ್ ಮಾಡೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಾನು ತೊಗೊಂಡಿರೋ ಎಲ್ಲ ಟಾಪುನು ಕಾಟನ್ ಬ್ಲೆಂಡು, ಯಾವುದು ಪ್ಯೂರ್ ಕಾಟನ್ ಅಲ್ಲ. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ, ಎಲ್ಲವುದು ಏಕ್ದಮ್ ವಾವ್ ಅನ್ನೋ ಥರ ಯಾವುದೂ ಇಲ್ಲ, ಎಲ್ಲವುದು ಓಕೆ ಅನ್ನೋಂಗೆ ಇದೆ. ಆ್ಯಂಡ್ 270 rupeesಗೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ತೊಗೊಂಡು ಬಂದಿರೋ ಎಲ್ಲ ಟಾಪುನು ಆಲ್ಮೋಸ್ಟ್ 250-300 ಅದೇ ರೇಂಜಲ್ಲಿದೆ. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಸ್ಟ್ರಾಪಿ ಕುರ್ತಾ. ಇಟ್ ಈಸ್ ಆಲ್ಸೋ ಕಾಲ್ಡ್ ಸ್ಟ್ರಾಪಿ ನೂಡಲ್ ಕ್ರಿಸ್ ಕ್ರಾಸ್ ಟಾಪ್. ಎಸ್, ಐ ಆಮ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದಾಗಿಂದ ತುಂಬಾನೇ ಹೊಸ ಥಿಂಗ್ಸ್ನ ನಾನು ಕಲಿತಾ ಇದ್ದೀನಿ. ಸೊ ನೂಡಲ್ ಸ್ಟ್ರಾಪ್ ಅಂತ ಏನಕ್ಕೆ ಕರೀತಾರೆ ಅಂದರೆ ಈ ಸ್ಟ್ರಾಪು ನೂಡಲ್ಸ್ ಅಷ್ಟು ಸಣ್ಣಕ್ಕಿದೆ ಅಂತ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಈ ಥರ ಕ್ರಿಸ್ ಕ್ರಾಸ್ ಕೊಟ್ಟಿದ್ದಾರೆ, ಅದಕ್ಕೆ ಇದ್ರ ಹೆಸರು ನೂಡಲ್ ಸ್ಟ್ರಾಪಿ ಕ್ರಿಸ್ ಕ್ರಾಸ್ ಟಾಪ್. ಬ್ಯಾಕ್ ಸೈಡಲ್ಲಿ ಈ ಥರ ಕ್ರಿಸ್ ಕ್ರಾಸ್ ಕೊಟ್ಟಿರೋದ್ರಿಂದ ಒಂದು ಬೆನಿಫಿಟ್ ಏನಾಗುತ್ತೆ ಅಂದರೆ ಯಾರಿಗಾದ್ರೂ ಟೈಟಾಗಿ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಲೂಸ್ ಮಾಡಿ ಕೂಡ ಹಾಕೋಬೋದು. ಅಥವಾ ಒಂದಷ್ಟು ಜನಕ್ಕೆ ಟೈಟ್ ಆ್ಯಂಡ್ ಫಿಟ್ಟಾಗಿ ಹಾಕೊಳ್ಳೋಕೆ ಇಷ್ಟ ಆಗುತ್ತೆ. ಅವರು ನೀಟಾಗಿ ಅದನ್ನ ಫಿಟ್ ಮಾಡಿಕೊಂಡು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ಫಿಟ್ ಮಾಡ್ಕೊಂಡು ಹಾಕೋಬೋದು. ಸೊ ದಟ್ ಒಂದಷ್ಟು ಜನಕ್ಕೆ ಶೇಪ್ ಕರ್ವ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಪ್ರಾಮಿನೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂದು ನಂಗೆ ಜಾಸ್ತಿ ಏನು ಇಷ್ಟ ಆಗಿದ್ದು ಇದನ್ನು ಬೈ ಮಾಡೋಕ್ಕೆ ಅಂದರೆ ಇದ್ರ ಮೇಲಿರೋ ಪ್ರಿಂಟ್. ಐ ರಿಯಲಿ ಲವ್ಡ್ ಇಟ್. ನಿಮಗೆ ಗೊತ್ತು ಬ್ಲೂ ಕಲರ್ ನನ್ನ ಫೇವ್ರೇಟ್ ಅದು. ಆ್ಯಂಡ್ ಬ್ಲೂ ಆ್ಯಂಡ್ ದಿಸ್ ಬೇಜ್ ಆ್ಯಂಡ್ ಇನ್ನೊಂದೇನೋ ಒಂಥರ ಲೆಮನ್ ಯೆಲ್ಲೋ ಕಲರ್ ಮಿಕ್ಸ್ ಆಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೇನು ಇಷ್ಟ ಆಗಿಲ್ಲ ಅಂದರೆ ಅನ್ನೋದು ಹೇಳ್ತೀನಿ. ಐ ಡೋಂಟ್ ನೋ ವೈ, ಯಾಕೆ ಲೈನಿಂಗ್ ಕೊಡ್ತಾ ಇಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದನ್ನು ನೀವು ವೇರ್ ಮಾಡಬೇಕಾದ್ರೆ ನೋಡ್ಕೊಂಡು ವೇರ್ ಮಾಡಿ. ಬಿಕಾಸ್ ಬ್ಯಾಕ್ ಸೈಡಲ್ಲಿ ಆಲ್ಮೋಸ್ಟ್ ಬ್ಯಾಕ್ಲೆಸ್ ಇರೋದ್ರಿಂದ ಫ್ರಂಟ್ಗೆ ಡಿಫ್ರೆಂಟ್ ಬ್ರಾಸ್ ಬರುತ್ತೆ. ಸೊ ಚೆಕ್ ಮಾಡಿ, ಬರೀ ಫ್ರಂಟ್ ಕವರ್ ಆಗುವಂಥ ಬ್ರಾ ನೀವು ಇದಕ್ಕೆ ವೇರ್ ಮಾಡಬೇಕಾಗತ್ತೆ. ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 283 rupees. ಐ ವುಡ್ ರೇಟ್ ದಿಸ್ a solid 7 out of 10. ನನ್ನ ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಟಾಪ್. ಐ ರಿಯಲಿ ಲವ್ ದ ಪ್ರಿಂಟ್ ಆನ್ ಇಟ್. ತುಂಬಾನೇ ಕ್ಯೂಟ್ ಆಗಿದೆ. ಬ್ಲ್ಯಾಕ್ ಆ್ಯಂಡ್ ಬೇಜ್ ಕಾಂಬಿನೇಷನ್ ಅಲ್ಲಿ ಇದೆ. ಇದ್ರ ಮೇಲಿರೋ ಫ್ಲವರ್ಸ್ ಅಂತೂ ತುಂಬಾನೇ ಕ್ಯೂಟ್ ಆಗಿದೆ. ಇದು ಕೂಡ ಅಷ್ಟೇ ಲಾಸ್ಟ್ ಟೈಮ್ ತೋರಿಸಿರೋ ಟಾಪ್ ಥರನೇ ನೂಡಲ್ ಸ್ಟ್ರಾಪಿ ಕ್ರಿಸ್ ಕ್ರಾಸ್ ಟಾಪ್. ಇದಕ್ಕೂ ಕೂಡ ಬ್ಯಾಕ್ ಸೈಡಲ್ಲಿ ಈ ಥರ ಕ್ರಿಸ್ ಕ್ರಾಸ್ ಕೊಟ್ಟಿದ್ದಾರೆ. ನಂಗೆ ಏನು ಇಷ್ಟ ಆಗಲ್ಲ ಅಂದರೆ ಈ ಥ್ರೆಡ್ನ ಈಗಲೇ ನೋಡೋಕ್ಕೇನೆ ಲೈಕ್ ಆಲ್ರೆಡಿ ಲೂಸ್ ಆಗಿರೋ ಟೈಮಲ್ಲೇ ವಿತೌಟ್ ಟೈಯಿಂಗ್ ನೋಡೋಕ್ಕೇನೆ ಇಷ್ಟು ದೊಡ್ಡ ಸ್ಟ್ರಾಪ್ನ ಕೊಟ್ಟಿದ್ದಾರೆ. ಇನ್ನು ನಾವು ಇದನ್ನು ಎಳೆದ್ಬಿಟ್ಟು ಟೈ ಮಾಡಿದ್ರೆ ಲಿಟ್ರಲಿ ಈ ಥ್ರೆಡ್ಸು ನಮ್ಮದು ಟೋಸ್ ಅಂದರೆ ಲೆಗ್ಸ್ ಅಷ್ಟು ಉದ್ದ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಇದನ್ನ ಯಾಕೆ ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ. ಇವಾಗ ನಾವು ಟೈ ಮಾಡಬೇಕಾದ್ರೂ ಒಂದು ಬೋ ಹಾಕಿದ್ರೆ ಹಾಗಲ್ಲ, 2 ಬೋ ಹಾಕಿ ಕಟ್ಟಬೇಕಾಗತ್ತೆ. ಈ ಟಾಪ್ದು ನೆಕ್ ಬಂದ್ಬಿಟ್ಟು ಸ್ಕ್ವೇರ್ ಶೇಪಲ್ಲಿದೆ. ಆ್ಯಂಡ್ ಐ ವುಡ್ ರೇಟ್ ದಿಸ್ 8 out of 10 ಬಿಕಾಸ್ ಆಗಲೇ ಹೇಳ್ದಾಗೆ ನನಗೆ ಇದ್ರ ಮೇಲೆ ಇರೋ ಪ್ರಿಂಟು ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 279 rupees. ಆ್ಯಂಡ್ ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಕುರ್ತಾ.
ಪಿಕ್ಚರಲ್ಲಿ ನೋಡೋಕೆ ಈ ಥರ ಇತ್ತು. ಸೊ ಇದಕ್ಕೆ ಟೆಂಪ್ಟ್ ಆಗಿ ನಾನು ಪರ್ಚೇಸ್ ಮಾಡಿದ್ದಕ್ಕೆ ನನ್ನ ಟಾಪ್ ಈ ಥರ ಬಂದಿದೆ. ವೆರಿ 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 ಡಿಸಪಾಯಿಂಟೆಡ್ ಬಿಕಾಸ್ ಈವನ್ ಪ್ರಿಂಟು ಸ್ಲೀವು ಏನು ಮ್ಯಾಚ್ ಆಗ್ತಾ ಇಲ್ಲ. ಐ ಡೋಂಟ್ ನೋ ವೈ. ನೆಕ್ ಕೂಡ ಯು ಗೈಸ್ ಕ್ಯಾನ್ ಸಿ ನೆಕ್ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಆ್ಯಂಡ್ ಐ ವುಡ್ ರೇಟ್ ದಿಸ್ -1 ಔಟ್ ಆಫ್ 10. ಐ ಆಮ್ ಸೋ ಡಿಸಪಾಯಿಂಟೆಡ್. ನೀವು ನೋಡ್ಬೋದು ಇಲ್ಲೊಂಚೂರು ಏನೋ ಡ್ಯಾಮೇಜ್ ಕೂಡ ಆಗಿದೆ ಸ್ಲೀವ್ಸ್ ಹತ್ರ, ಆ್ಯಂಡ್ ಈ ಕಡೆ ಕೂಡ ಒಂದು ಡ್ಯಾಮೇಜ್ ಮಾಡಿದ್ದಾರೆ. ನನ್ನ ಸೈಜ್ ಬಂದ್ಬಿಟ್ಟು ಮೀಡಿಯಮ್ ನಾನು ಆರ್ಡ್ರ್ ಮಾಡಿದ್ದು, ಮೇ ಬಿ XL ಕೊಟ್ಟಿದ್ದಾರೆ ಅನ್ಸುತ್ತೆ. ಈ ಪೀಸ್ ನೋಡಿದ್ಮೇಲೆ ಹೇಳ್ಬೋದು ಐ ಗಾಟ್ ಸ್ಕ್ಯಾಮ್ಡ್ ಬೈ ಫ್ಲಿಪ್ಕಾರ್ಟ್. ಅಟ್ಲೀಸ್ಟ್ ತೋರಿಸಿರೋ ಪಿಕ್ಚರ್ಗೆ 10% ಆದರೂ ಏನಾದರೂ ಒಂದು ಔಟ್ಕಮ್ನ ಮಾಡಬೇಕು. ಬಟ್ ದಿಸ್ ಈಸ್ -1. ಒಂದೇ ಒಂದು ಚೂರು ಕೂಡ ಚೆನ್ನಾಗಿಲ್ಲ. ವೆರಿ ಮಚ್ ಡಿಸಪಾಯಿಂಟೆಡ್. ಯಾರು ಬೈ ಮಾಡಬೇಡಿ. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ವಿ ನೆಕ್ ಫುಲ್ ಸ್ಲೀವ್ ಟಾಪ್. ಇದು ಮೇ ಬಿ ನಿಮಗೆ ನೋಡೋಕೆ ಆರೆಂಜ್ ಕಲರ್ ಥರ ಕಾಣಿಸ್ತಾ ಇರ್ಬೋದು, ಬಟ್ ಇದು ರೆಡ್ ಕಲರ್ ಫುಲ್ ಫ್ಲೋರಲ್ ಪ್ರಿಂಟ್ ಇದೆ. ಐ ರಿಯಲಿ ಲವ್ ದ ಪ್ರಿಂಟ್, ಅದಕ್ಕೆ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದು ನೀವು ನೋಡ್ತಾ ಇರೋ ಹಾಗೆ ಇದು ಫುಲ್ ಸ್ಲೀವ್ ಟಾಪ್. ಇನ್ನೊಂದು ಸ್ವಲ್ಪ ಸ್ಲೀವ್ನ ಟೈಟಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ಸುತ್ತೆ ನನಗೆ, ಬಟ್ ಇಟ್ಸ್ ಓಕೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಯಾವುದಾದ್ರೆ ಡೀಪ್ ನೆಕ್ ಆಗಲಿ, ಐ ಮೀನ್ ಡೀಪ್ ನೆಕ್ ಆ ಥರ ಏನೂ ಇಲ್ಲ. ಬ್ಯಾಕ್ ಸೈಡ್ ಏನೂ ಡಿಸೈನ್ ಕೂಡ ಇಲ್ಲ. ಫ್ರಂಟಲ್ಲಿ ಈ ಥರ ವಿ ನೆಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನಾನು ಇಷ್ಟೊತ್ತು ತೋರಿಸಿದ್ದು ಕುರ್ತಾಗಳಿಗಿಂತ ಇದ್ರದ್ದು ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಇದಕ್ಕೆ ನಾನು ಪೇ ಮಾಡಿದ್ದು 348 ರುಪೀಸ್. ಸ್ಕೂಲು ಕಾಲೇಜವ್ರಿಗೆ ಪರ್ಫೆಕ್ಟ್ ಫಿಟ್ ಅಂತಾನೆ ಹೇಳ್ತೀನಿ, ಬಿಕಾಸ್ ತುಂಬಾ ರಿವೀಲಿಂಗ್ ಆಗೂ ಇಲ್ಲ, ಹಾಗೆ ಫುಲ್ ಸ್ಲೀವ್ ಕೂಡ ಇದೆ. ನೀವು ಆರಾಮಾಗಿ ಇದನ್ನು ಹಾಕೊಂಡು ಹೋಗ್ಬೋದು. ಇನ್ನು ನಾನು ಇದನ್ನು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಫಾರ್ ದಿಸ್ ಐ ವುಡ್ ರೇಟ್ 9 ಔಟ್ ಆಫ್ 10. ಐ ರಿಯಲಿ ಲೈಕ್ ಇಟ್. ನೆಕ್ಸ್ಟ್ ಕುರ್ತಾ ಬಂದ್ಬಿಟ್ಟು ಈ ಶಾರ್ಟ್ ಕುರ್ತಾ. ಐ ರಿಯಲಿ ಲವ್ ಇಟ್, ಬಿಕಾಸ್ ಪಿಕ್ಚರಲ್ಲಿ ಹೇಗೆ ನೋಡಿದ್ನೋ ಅದೇ ಥರ ಬಂದಿದೆ. ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಥರ ಕೊಟ್ಟಿದ್ದಾರೆ. ದಟ್ಸ್ ದ ಗ್ರೇಟೆಸ್ಟ್ ಪಾರ್ಟ್. ಆ್ಯಂಡ್ ಇಷ್ಟೊತ್ತು ನಾನು ತೋರಿಸಿರೋ ಎಲ್ಲ ಕುರ್ತಾಗಿಂತ ದಿಸ್ ಇಸ್ ಮೈ ಫೇವ್ರೆಟ್. ಐ ರಿಯಲಿ ಲವ್ ದ ಕ್ವಾಲಿಟಿ. ತುಂಬಾ ಚೆನ್ನಾಗಿದೆ ಮಟೀರಿಯಲ್ ಕೂಡ. ಇನ್ನು ಟಾಪ್ ಬಗ್ಗೆ ಮಾತಾಡಬೇಕು ಅಂದರೆ, ನೆಕ್ ಬಂದ್ಬಿಟ್ಟು ಸ್ಕ್ವೇರ್ ನೆಕ್ಕು ಆ್ಯಂಡ್ ಸ್ಲೀವ್ಸ್ ಕೂಡ ಬೆಲ್ ಶೇಪ್ ಸ್ಲೀವ್ ಕೊಟ್ಟಿದ್ದಾರೆ. ಫುಲ್ ಸ್ಲೀವ್ಸ್ ಇದೆ. ಆ್ಯಂಡ್ ಎಂಡಿಂಗಲ್ಲಿ ಲೇಸ್ ಡಿಟೇಲಿಂಗ್ ಕೊಟ್ಟಿದ್ದಾರೆ. ಈವನ್ ನೆಕ್ಗೂ ಕೂಡ ಅವರು ಲೇಸ್ ಡಿಟೇಲಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಅಗೇನ್ ಡೀಪ್ ನೆಕ್ ಆಗಿರಲಿ ಆ ಥರ ಏನೂ ಇಲ್ಲ. ಇದನ್ನು ಕೂಡ ನೀವು ಈಸಿಯಾಗಿ ಕಾಲೇಜು ಸ್ಕೂಲ್ಗೆಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಫಾರ್ ದಿಸ್ ಐ ವುಡ್ ರೇಟ್ 10 ಔಟ್ ಆಫ್ 10, ಬಿಕಾಸ್ ಮಟೀರಿಯಲ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇನ್ನು ಫಿಟ್ಟಿಂಗು ಅಷ್ಟೇ ತುಂಬ ಕರೆಕ್ಟಾಗಿ ಫಿಟ್ ಆಯಿತು ನನಗೆ. ಐ ರಿಯಲಿ ಲವ್ಡ್ ಇಟ್. ಇದ್ರದ್ದು ಸೈಜ್ ಬಂದ್ಬಿಟ್ಟು ಮೀಡಿಯಮ್ ನಾನು ಪರ್ಚೇಸ್ ಮಾಡಿರೋದು. ನಾನು ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಸ್ಟ್ರ್ಯಾಪ್ ಕುರ್ತಾ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದ್ರ ಮೇಲಿರೋ ಪ್ರಿಂಟು ನಾನು ಆಲ್ರೆಡಿ ಇದನ್ನು ಒಂದ್ಸತಿ ವೇರ್ ಮಾಡಿದೆ. ಫಿಟ್ಟಿಂಗು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಜೀನ್ಸ್ ಮೇಲೆಲ್ಲ ಸ್ಟೈಲ್ ಮಾಡಿದ್ರೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಈವನ್ ಚೆನ್ನಾಗಿ ಆಕ್ಸೆಸರೈಸ್ ಕೂಡ ಮಾಡ್ಬೋದು. ಆಸ್ ಇಟ್ ಈಸ್ ಸ್ಕ್ವೇರ್ ನೆಕ್ ಟಾಪ್. ಐ ರಿಯಲಿ ಲವ್ಡ್ ಇಟ್. ಇದಕ್ಕೆ ನಾನು ಪೇ ಮಾಡಿದ್ದು 250 ರುಪೀಸ್. ಫಾರ್ ದಿಸ್ ಐ ವುಡ್ ರೇಟ್ 9 ಔಟ್ ಆಫ್ 10. ಬೇರೆ ಟಾಪ್ಗಳ ಥರ ಇದು ನೂಡಲ್ ಸ್ಟ್ರ್ಯಾಪ್ ಅಲ್ಲ. ಈ ಥರ ಏನು ಸ್ವಲ್ಪ ಬ್ರಾಡ್ ಆಗಿರೋ ಅಂತ ಸ್ಟ್ರ್ಯಾಪ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ವಲ್ಪ ತಿಕ್ಕಾಗಿ ಕೂಡ ಇದೆ. ಓವರ್ ಆಲ್ ಟಾಪ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ವುಡ್ ರೇಟ್ ದಿಸ್ 9 ಔಟ್ ಆಫ್ 10. ನೆಕ್ಸ್ಟ್ ಬಂದ್ಬಿಟ್ಟು ಈ ಟಾಪ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕಲರ್ ಆಗಲಿ ಕ್ವಾಲಿಟಿ ಆಗಲಿ ಎಲ್ಲವುದು ಸೂಪರ್ ಆಗಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ ಇದ್ದು ಕ್ವಾಲಿಟಿ ಬಂದ್ಬಿಟ್ಟು ಕಾಟನ್. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇದೇನು ಕ್ರಿಸ್ ಕ್ರಾಸ್ ಕೊಟ್ಟಿದ್ದಾರೋ ತುಂಬಾ ಎಲಿಗೆಂಟ್ ಆಗಿದೆ. ಲೈಕ್ ಅವಾಗಲಿಂದ ನಾನು ತೋರಿಸ್ತಾ ಇರೋದು ಎಲ್ಲದನ್ನು ಆಲ್ಮೋಸ್ಟ್ ಅವರು ಕ್ರಿಸ್ ಕ್ರಾಸ್ನ ಎಲ್ಲದನ್ನು ಸೇಮ್ ಮೆಟೀರಿಯಲ್ಗೆ ಮ್ಯಾಚ್ ಮಾಡಿಬಿಟ್ಟಿದ್ದಾರೆ. ಬಟ್ ಇದಕ್ಕೆ ಈ ಥರ ಈ ವೈಟ್ ಕಲರ್ ಕೊಟ್ಟಿರೋದು ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ. ಆ್ಯಂಡ್ ಇದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 300 ರುಪೀಸ್. ನೀವು ಯಾರಿಗಾದ್ರೂ ಇದು ನಾನು ಜಸ್ಟ್ 300 ರುಪೀಸಿಗೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನಂಬೋದೇ ಇಲ್ಲ, ಬಿಕಾಸ್ ಕ್ವಾಲಿಟಿ ಅಷ್ಟು ಪ್ರೀಮಿಯಮ್ ಆಗಿದೆ. ಪ್ಯೂರ್ ಕಾಟನ್ ಇದು. ಇನ್ನು ಪ್ರಿಂಟ್ ಅಂತೂ ಆಸಮ್ ಆಗಿದೆ. ಕಲರು ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ ಬಂದ್ಬಿಟ್ಟು ಈ ಥರ ಡೀಪ್ ನೆಕ್ ಕೊಟ್ಟಿದ್ದಾರೆ. ಐ ರಿಯಲಿ ಲವ್ ಇಟ್. ಫಾರ್ ದಿಸ್ ಐ ವುಡ್ ರೇಟ್ 10 ಔಟ್ ಆಫ್ 10. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಈ ಕುರ್ತಾದು ಅಂದರೆ ಸ್ಲೀವ್ಸ್. ಇದು ಬಂದ್ಬಿಟ್ಟು ಬೆಲ್ ಸ್ಲೀವ್ಸ್. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸ್ಟೈಲ್ ದಿಸ್. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ನಾನು ಹಾಕೊಂಡಿರೋ ಟಾಪು. ಇದು ಕೂಡ ಆಗಲೇ ತೋರಿಸಿರೋ ಥರ ನೂಡಲ್ ಸ್ಟ್ರ್ಯಾಪಿ ಕ್ರಿಸ್ ಕ್ರಾಸ್ ಟಾಪ್. ಫ್ರಂಟಲ್ಲಿ ಈ ಥರ ಲೋ ನೆಕ್ ಇರುತ್ತೆ ಆ್ಯಂಡ್ ಬ್ಯಾಕಲ್ಲಿ ಕ್ರಿಸ್ ಕ್ರಾಸ್ ಕೊಟ್ಟಿದ್ದಾರೆ. ದಟ್ಸ್ ದ ಬೆಸ್ಟ್ ಇದರಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಕ್ರಿಸ್ ಕ್ರಾಸ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಯಾವ ಸೈಜ್ ಬೇಕೋ ಅಷ್ಟಕ್ಕೆ ನಾವು ಟೈಟು ಮಾಡ್ಕೋಬೋದು, ಲೂಸು ಮಾಡ್ಕೋಬೋದು. ಈ ಥರ ಇಲ್ಲ ಅಂದರೆ ನಾನು ಏನಾಗುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಬಿಕಾಸ್ ನಾವು ಆಲ್ರೆಡಿ ಕುರ್ತಾ ಮೇಲೂ ಇನ್ವೆಸ್ಟ್ ಮಾಡಿರ್ತೀರಿ. ಅದನ್ನ ತೊಗೊಂಡು ಬಂದ್ಬಿಟ್ಮೇಲೆ ಸೈಜ್ ಎಲ್ಲ ಟಕ್ ಹಾಕ್ಸ್ಕೊಳಕ್ಕೆ ಮತ್ತೆ ಅದಕ್ಕೆ ಸ್ವಲ್ಪ ಅಮೌಂಟ್ನ ವೇಸ್ಟ್ ಮಾಡೋ ಅಷ್ಟು ಇರಲ್ಲ. ಈ ಥರ ಇದ್ದರೆ ಈಸಿಯಾಗಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಿಗೆ ನಾವೇ ಟೈಟ್ ಫಿಟ್ ಮಾಡ್ಕೋಬೋದು. ದಟ್ ಇಸ್ ದ
ಗುಡ್ ಪಾರ್ಟ್ ಅಬೌಟ್ ದಿಸ್ ಕುರ್ತಾ. ನನಗೆ ಯಾಕೆ ಈ ಕುರ್ತಾ ಜಾಸ್ತಿ ಇಷ್ಟ ಆಯಿತು ಅಂದರೆ ಇದ್ರದ್ದು ಪ್ರಿಂಟ್ ಮತ್ತು ಆಗಲೇ ತೋರಿಸಿರೋ ಇದೆಲ್ಲದೂ ಆಗಲೇ ತೋರಿಸಿದ ನನ್ನ ಕುರ್ತಾಗಳಿಗೆಲ್ಲ ಏನಿತ್ತು ಅಂದರೆ ಕರೆಕ್ಟಾಗಿ ಸ್ಟ್ರೈಟ್ ಆಗಿತ್ತು. ಬಟ್ ಇಲ್ಲೊಂಥರ ಎಲಾಸ್ಟಿಕ್ ಥರ ಕೊಟ್ಟಿದ್ದಾರೆ, ಸೊ ದಟ್ ನೀವು ಬಗ್ದಾಗ ಎದ್ದಾಗ ಏನೂ ರಿವೀಲಿಂಗ್ ಆಗಿರಲ್ಲ. ಐ ರಿಯಲಿ ಲವ್ ದಟ್ ಪಾರ್ಟ್. ಆ್ಯಂಡ್ ಪ್ರಿಂಟು ಮತ್ತು ಕಲರು ನನ್ನ ಹತ್ರ ಇರಲಿಲ್ಲ. ಐ ರಿಯಲಿ ವಾಂಟೆಡ್, ಅದಕ್ಕೆ ನಾನಿಂದ ಪರ್ಚೇಸ್ ಮಾಡಿದೆ. ಸೊ ಈಗ ಜಸ್ಟ್ ನಾನು ಅಮೌಂಟ್ ಎಷ್ಟು ಪೇ ಮಾಡಿದೆ ಅಂತ ನೋಡೋಕೆ ಓಪನ್ ಮಾಡಿದಾಗ ನೋಡಿದೆ, ಆಲ್ಮೋಸ್ಟ್ ನಾನು ತೊಗೊಂಡಿರೋ ಮೀಡಿಯಮ್ ಎಲ್ಲವುದು ಸೋಲ್ಡ್ ಔಟ್ ಆಗೋಗಿದೆ, ಬರೀ ಲಾರ್ಜ್ ಅಷ್ಟೇ ಅವೈಲೇಬಲ್ ಆಗಿದೆ. ಸೊ ಬೇಗ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂದರೆ ಇದಕ್ಕೆ ನಾನು ಪೇ ಮಾಡಿದ್ದು 297 rupees. ಐ ವುಡ್ ರೇಟ್ ದಿಸ್ 9 out of 10. ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ವೈಟ್ ಕುರ್ತಾ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಯಾವಾಗಲೂ ಹೇಳ್ತಾ ಇರ್ತಾರೆ ವೈಟ್ ಕಲರ್ ಕುರ್ತಾ ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಕ್ಕೆ ಒಂದು ಶಾರ್ಟ್ ಕುರ್ತಾನು ಇರಲಿ ಅಂತ ಪರ್ಚೇಸ್ ಮಾಡಿದೆ. ಆದರೆ ನಾನು ಪರ್ಚೇಸ್ ಮಾಡಿರೋದು ಮೀಡಿಯಮ್, ಬಟ್ ಐ ಡೋಂಟ್ ನೋ ಫಾರ್ ಸಮ್ ರೀಸನ್ ಇದು ಮೀಡಿಯಮ್ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬಾ ಲೂಸ್ ಆಗಿತ್ತು, ಮತ್ತು ನೆಕ್ ಹತ್ರ ಕೂಡ ತುಂಬ ಲೂಸ್ ಆಗಿತ್ತು. ಮೇ ಬಿ ಇದನ್ನೆಲ್ಲ ನಾನು ಕರೆಕ್ಟಾಗಿ ಫಿಟ್ಟಿಂಗ್ ಇಟ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಲೆಟ್ ಸಿ. ಆ್ಯಂಡ್ ಇದು ನನಗೆ ಜಾಸ್ತಿ ಯಾಕೆ ಇಷ್ಟ ಆಯಿತು ಅಂದರೆ ಈ ಫ್ರಂಟಲ್ಲಿ ಏನು ಈ ಮಿರರ್ ವರ್ಕ್ ಕೊಟ್ಟಿದ್ದಾರೋ ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ, ನೀವೇ ನೋಡ್ಬೋದು. ಫುಲ್ ಟಾಪು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ಆದರೆ ಇಲ್ಲದೆ ನಿಮಗೆ ಇಲ್ಲಿ ಫ್ರಂಟ್ ಪಾರ್ಟ್ ಇದೇನು ಮಿರರ್ ವರ್ಕ್ ಆಗಿರೋ ಪಾರ್ಟ್ ಇದೆಯೋ ಅಲ್ಲಿ ಮಾತ್ರ ಲೈನಿಂಗ್ ಹಾಕಿದ್ದಾರೆ. ಆ್ಯಂಡ್ ಮಟೀರಿಯಲ್ ಕೂಡ ಪ್ಯೂರ್ ಕಾಟನ್. ಐ ರಿಯಲಿ ಲವ್ ಇಟ್. ಇನ್ನೊಂದೇನು ಅಂದರೆ ಈ ಥರ ಸ್ಟ್ರಾಪ್ ಕೊಟ್ಟಿದ್ದಾರೆ, ಸೊ ದಟ್ ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಬಟ್ ಮೇ ಬಿ ಸ್ಟೈಲ್ಗೆ ಅಷ್ಟೇ ಕೊಟ್ಟಿದ್ದಾರೆ ಅನ್ಸುತ್ತೆ, ಒಂಚೂರು ವರ್ಕ್ ಆಗ್ತಾ ಇಲ್ಲ. ಏನು ಪರ್ಪಸ್ಗೆ ಕೊಟ್ಟಿದ್ದಾರೆ ಆ ಪರ್ಪಸ್ನ ಸರ್ವ್ ಮಾಡ್ತಾ ಇಲ್ಲ. ಓಕೆ ಫೈನ್. ನನಗೇನಾಗ್ತಾ ಇದೆ ಅಂದರೆ ಸ್ವಲ್ಪ ಫ್ರಂಟಲ್ಲಿ ಜಾಸ್ತಿ ಡೀಪ್ ಆಗ್ತಾ ಇದೆ. ಡೀಪ್ ಅಂದರೆ ಡೀಪ್ ಅಲ್ಲ, ಕಂಪ್ಲೀಟಾಗಿ ಈ ಥರ ಬಿದೋಗೋ ಥರ ಆಗ್ತಾ ಇದೆ. ಮೇ ಬಿ ನಾನು ಇದನ್ನು ಆಲ್ಟರ್ ಮಾಡಿಸ್ಕೊಂಡು ನಾನು ಯೂಸ್ ಮಾಡ್ತೀನಿ. ಬಿಕಾಸ್ ತುಂಬ ಅಂದರೆ ತುಂಬಾ ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ಸ್ಟೈಲ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜೀನ್ಸ್ ಮೇಲೆ. ಐ ವುಡ್ ರೇಟ್ ದಿಸ್ 7 out of 10. ಬಿಕಾಸ್ ಇದೊಂದು ರೀಸನ್ ಅಂದರೆ ಇದೊಂದು ಪರ್ಪಸ್ ಸರ್ವ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ, ಅದೇ ಅದು ವರ್ಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ 7 out of 10. ಇಲ್ಲ ಕ್ವಾಲಿಟಿ, ಕಲರ್ ಅಥವಾ ಡಿಸೈನ್ಗೆ ಐ ವುಡ್ ರೇಟ್ ದಿಸ್ 9 out of 10. ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸ್ಟೈಲ್ ದಿಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋಗೆ ಏನಾದರೂ 250 ಲೈಕ್ಸ್ ಬಂದರೆ ನಾನು ಶಾರ್ಟ್ ಕುರ್ತಾದು ಪಾರ್ಟ್ 2 ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ದಿಸ್ ಇಸ್ ಇಟ್. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.